ಪೂಜ್ಯರೊಬ್ಬರು ಮಾತಾಡ್ತಾ ಹೇಳಿದರು, ಸಿದ್ಧಾರೂಢ ಮಠ ಅಂತಂದರೆ ಇಲ್ಲಿ ಕೇವಲ ವೇದಾಂತ ಇರ್ತದೆ ಹೊರತು ರಾದ್ದಾಂತ ಇರಲ್ಲ ಅನ್ನೋ ಮಾತುಗಳನ್ನು ಭಾಳ ಸೂಚ್ಯವಾಗಿ ಅವ್ರು ಹೇಳಿದರು. ಇಲ್ಲಿ ನಾವೆಲ್ಲೋ ದೂರ ಇರ್ತೀವಿ, ಇಲ್ಲಿ ಬರಲಿಲ್ಲ ಅಂತರೂ ಕರ್ನಾಟಕದ ಬಹುತೇಕ ಸ್ವಾಮಿಗಳು ಯಾವುದಾದ್ರೂ ವಿಷಯ ಬೇಕು ಅಂದಾಗ, ಏನಾದ್ರು ಸತ್ವ ತಿಳ್ಕೋಬೇಕು ಅಂದಾಗ ಯೂಟ್ಯೂಬ್ ನೋಡಿ ಇಂಚಲಪ್ಪುಗಳದು ಉಳಿದೆಲ್ಲ ಪೂಜ್ಯರ ಪ್ರವಚನಗಳ ಮೂಲಕ ಆ ಸತ್ವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಸಿದ್ಧಾರೂಢರು ಹಾಕಿಕೊಟ್ಟಿರ್ತಕ್ಕಂಥ ಆ ಚೇತನ ಏನಿದೆ ಅಲ್ಲ, ಆ ಪ್ರಕಾಶದ ಬೆಳಕನ್ನೆಲ್ಲ ಇವರೆಲ್ಲರೂ ಬೆಳೀತಾ ಇದ್ದಾರೆ. ಆ ಬೆಳಕನ್ನು ನೋಡುವಂಥ ಭಾಗ್ಯ ನಮಗೆಲ್ಲ ಇದೆ ಅನ್ನೋದಲ್ಲ, ಅದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿವರೆಗೂ ಹೇಳಿದರು, ಜಗತ್ತು ಏನು ನಮಗೆ ಕಾಣ್ತಾ ಇದೆ ಅದೆಲ್ಲ ಸತ್ಯವಲ್ಲ, ಸತ್ಯ ಅಂತಕ್ಕಂಥದ್ದು ಯಾವುದಿರ್ತದೋ ಅದು ಯಾವುದೂ ಅಳೆಯಂಗಿಲ್ಲ ಅನ್ನುವ ಮಾತುಗಳನ್ನು ಹೇಳಿದರು. ನಾವೆಲ್ಲ ಈ ಕ್ಷಣದಿಂದ ನಾವೀಗ ಮಾತಾಡ್ತಾ ಇದ್ದೀವಿ ಅಂತಂದರೆ ಇದು ಕಳೆದು ಹೋಗ್ಬಿಡ್ತದೆ, ನಮ್ಮನ್ನು ನಾವು ಮರೆತುಕೊಂಡು ಹೋಗ್ಬಿಡ್ತೀವಿ. ಆದರೆ ಒಳಗಡೆ ಇರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದೇನಿದೆ, ಚೈತನ್ಯ, ಬ್ರಹ್ಮ ಚೈತನ್ಯ, ಅದು ಮಾತ್ರ ಶಾಶ್ವತ ಅನ್ನೋದನ್ನು ಭಾಳ ಸೂಚ್ಯವಾಗಿ ಎಲ್ಲರೂ ಹೇಳಿದರು. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಭಗವಂತನ ಅಂಶ ಅಂತ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಅಲ್ಲಿಂದ ಬಂದವರೇ ಅಂತ ಗೊತ್ತಿದೆ. ಆದರೆ ಹೊಳ್ಳಿ ನಾವು ಅಲ್ಲಿಗೆ ಹೋಗಬೇಕಾದ್ರೆ ಈ ದೇಹ ನಮ್ಮ ಜೊತೆಗಿರಂಗಿಲ್ಲ, ಕಾಣುವಂಥ ಈ ಜಗತ್ತು ಯಾವುದೂ ನಮ್ಮ ಜೊತೆಗಿರಂಗಿಲ್ಲ. ಈ ದೇಹ ಮತ್ತು ಈ ಜಗತ್ತು ಸದಾ ಪರಿವರ್ತನೆ ಆಗ್ಕೊಳ್ತಾ ಇರ್ತದೆ. ಇದು ಸತ್ಯವಾಗಿ ನಮಗೆ ಕಾಣ್ತಾ ಇರತಕ್ಕಂಥೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ಸಿದ್ಧಾರೂಢರು, ತತ್ವಜ್ಞಾನಿಗಳು ಎಲ್ಲರೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಳಗಿರ್ತಕ್ಕಂಥ ಚೈತನ್ಯವನ್ನು ಅರ್ಥ ಮಾಡ್ಕೊಳೋದೇ ಈ ಜೀವನದ ದೊಡ್ಡ ಉದ್ದೇಶ ಆಗಿದೆ ನಮಗೆ. ಯಾವಾಗ ಈ ಬ್ರಹ್ಮ ಚೈತನ್ಯ ನಮಗೆ ಅರ್ಥ ಆಗ್ತದೋ ಆವಾಗ ಆ ಚೈತನ್ಯ ನಮಗೆ ಅರ್ಥ ಆಗ್ತದೆ ಅಂತ. ಅದಕ್ಕೆ ಕಡ್ಕೊಳ ಮಡಿವಾಳಪ್ಪರು ಹೇಳ್ತಾರೆ, ತನ್ನ ತಿಳಿದ ಮೇಲೆ ಇನ್ನೇನು ಅಂತ. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅನ್ನೋದು ಭಾಳ ದೊಡ್ಡ ಸತ್ವ. ಆದರೆ ಜಗತ್ತಿನಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಾರೆ, ನಮ್ಮನ್ನು ತಿಳ್ಕೊಳೋದು ಬಿಟ್ಟುಬಿಟ್ಟಿವಿ. ನಾವು ಜಗತ್ತನ್ನು ತಿಳ್ಕೊಳಕ್ಕೆ ಭಾಳ ಮಂದಿ ಹೊಂಟೀವಿ. ಅವ್ರು ಹೆಂಗೆ ಇವ್ರು ಹೆಂಗೆ ಅಂತ ತಿಳ್ಕೊಳೋದ್ರಾಗೇ ನಮ್ಮ ಜೀವನ ಕಳೀತಾ ಇದೆಯೇ ಹೊರತು ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು ಅನ್ನೋದನ್ನು ನಾವು ಯಾರೂ ಮರ್ತಿದ್ದೀವಿ. ಅದನ್ನು ತಿಳಿಸ್ಕೊಡುವಂಥ, ಜಾಗೃತೆಗೊಳಿಸುವಂಥ ಜ್ಞಾನವನ್ನು, ಒಂದಿಷ್ಟು ಕಿಡಿಯನ್ನು ಹಚ್ಚುವಂಥ ಕೆಲಸವನ್ನು ಸಿದ್ಧಾರೂಢ ಮಠ, ಸಿದ್ಧಾರೂಢ ತತ್ವಗಳು ಸದಾ ನಮ್ಮನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಶರಣ ಪರಂಪರೆಯಲ್ಲಿ ಒಂದು ಮಾತಿದೆ, ಶೂನ್ಯ ಸಂಪಾದನೆ ಅಂತ ಬರ್ತದೆ. ಶೂನ್ಯವನ್ನು ಸಂಪಾದನೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅರ್ಥ ಏನು ಬರ್ತದೆ, ಶೂನ್ಯ ಸಂಪಾದನೆ ಅಂದರೆ ಖಾಲಿ ಇರ್ತದೆ ಅಂತ ಬರ್ತದೆ. ಆದರೆ ಶರಣರ ತತ್ವದಲ್ಲಿ ಏನು ಬರ್ತದೆ ಅಂದರೆ, ಶೂನ್ಯ ಸಂಪಾದನೆಯನ್ನು ಮಾಡುವುದು ಅಂದರೆ ಎಲ್ಲವನ್ನು ಅದನ್ನು ಗಳಿಸಿದ ಮೇಲೆ ಮತ್ತೇನು ಗಳಿಸೋದು ಅವಶ್ಯಕತೆ ಇರೋಂಗಿಲ್ಲ. ಈಗ ಸಿದ್ಧಾರೂಢರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ, ಆ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮತ್ತೇನೂ ಅರ್ಥ ಮಾಡ್ಕೊಳ್ಳುವ ಅವಶ್ಯಕತೆ ನಮಗೆ ಬೆಳಂಗಿಲ್ಲ. ಸಿದ್ಧಾರೂಢರ ತತ್ವವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಯಾವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಗೋಜಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ ಅಂತ ಪರಿಪೂರ್ಣವಾಗಿರತಕ್ಕಂಥ ಸತ್ವವನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ನಾವೆಲ್ಲ ಮಾಡಬೇಕು ಅನ್ನೋದಕ್ಕೇ ಎಲ್ಲ ಪೂಜ್ಯರು, ಇಂಚಲದ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಸಹ ನಮ್ಮ ಮಾನವ ಅಜ್ಞಾನಿಯಾಗಿರ್ತಕ್ಕಂಥ ಈ ದೇಹ ಮಾನವನಿಗೆ ಅದನ್ನು ತಿಳಿಸುವಂಥ ಕೆಲಸವನ್ನು ಪದೇ ಪದೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ನಾವ್ಯಾರೂ ಅದನ್ನು ತಿಳ್ಕೊತಾ ಇಲ್ಲ. ನಾವು ಅದನ್ನು ಬಿಟ್ಟು ಬೇರೆ ಎಲ್ಲವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹೊರತು ಈ ಒಳಗಿರ್ತಕ್ಕಂಥ ಜ್ಞಾನದ ಜ್ಯೋತಿಯನ್ನು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಅದಕ್ಕೇ ಭಗವದ್ಗೀತೆಯಲ್ಲಿ ಏನಿವತ್ತು ಆ ವಿಷಯವನ್ನು ಇಟ್ಟಿದ್ದಾರೋ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ಅರ್ಜುನ, ನನ್ನ ಕಣ್ಣು ಮುಂದೆ ಇರತಕ್ಕಂಥ ಭೀಷ್ಮ ಇರ್ಬೋದು, ಉಳಿದೆಲ್ಲ ದ್ರೋಣಾಚಾರ್ಯದು ಎಲ್ಲರೂ ಅವ್ರು ಸತ್ತ ತಕ್ಷಣ ಅವ್ರು ನನ್ನಿಂದ ಮರೆ ಆಗ್ತಾರಲ್ಲ ಅಂತ ದುಃಖಪಟ್ಟಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ಮೊದಲು ಇಲ್ಲ ಮುಂದಿನೂ ಇರೋಂಗಿಲ್ಲ, ಆದರೆ ಅವರು ಇರ್ತಕ್ಕಂಥದ್ದು ಶಾಶ್ವತ. ಹೇಗೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಚೈತನ್ಯದ ರೂಪ ಸದಾ ಇರ್ತದೆ. ಅವರು ಯಾವತ್ತೂ ದೇಹದ ಮೂಲಕವಾಗಿರಂಗಿಲ್ಲ, ಅವರು ಚೈತನ್ಯದ ಮೂಲಕವಾಗಿ ಇರ್ತಾರೆ ಅನ್ನುವ ಸತ್ವವನ್ನು ಅವನಿಗೆ ಪದೇ ಪದೇ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಕಾರಣ ಏನು ಅಂದರೆ ಅಷ್ಟು ದಡ್ಡ ಇದ್ದನು ಅರ್ಜುನ ಅಂತ ಇಲ್ಲ. ಜ್ಞಾನಿಯಾಗಿರ್ತಕ್ಕಂಥ ಅರ್ಜುನನಿಗೂ ಒಮ್ಮೆ ಪರದೆ ಬರ್ತದೆ, ಮುಸುಕು ಬರ್ತದೆ.
ಅಂಥ ಜ್ಞಾನಿಯಾಗಿರ್ತಕ್ಕಂಥ ಅರ್ಜುನನಿಗೂ ಸಹ ಬಂದಿರತಕ್ಕಂಥ ಮುಸುಕನ್ನು ಸರಿಸುವಂಥ ಕೆಲಸ ಯಾರು ಮಾಡ್ತಾನಂದರೆ ಗುರುನಾಥರು ಮಾಡ್ತಾರೆ. ಅದಕ್ಕೇ ಗುರುನಾಥನ ಸಮಕ್ಷಮ ನಾವು ಇದ್ದಾಗ ನಮಗಂತಿರ್ತಕ್ಕಂಥ ಈ ಸಂಸಾರದ್ದು, ಈ ಜಗತ್ತಿಂದು ಇದೇನು ಪದರ ನಮಗೆ ಕಣ್ಣಿನ ಮುಂದೆ ಬಂದದಲ್ಲ, ಆ ಪದರನ್ನು ತೆಗೆಯುವಂಥ ಕೆಲಸವನ್ನು ಇಂಥ ಗುರುನಾಥರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೇ ಗುರುನಾಥರು ಹೇಳಿರ್ತಕ್ಕಂಥ ಸತ್ವ ಏನಿದೆ ಅಲ್ಲ, ಆ ಸತ್ವವನ್ನು ನಾವೆಲ್ಲ ಹಿಡ್ಕೊಂಡು ಹೋಗಿಬಿಟ್ರೆ ಈ ಜೀವನದಲ್ಲಿ ನಾವು ಬಂದಿದ್ದಕ್ಕೆ ನಮಗೆ ಸಾರ್ಥಕತೆ ಆಗ್ತದೆ, ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಅದನ್ನೇ ಸಿದ್ಧಾರೂಢರು ನಮಗೆಲ್ಲ ಹೇಳಿಕೊಟ್ಟೋಗಿದ್ದಾರೆ. ಸತ್ವವನ್ನು ಹೇಳಿದ್ದಾರೆ, ತತ್ವವನ್ನು ಹೇಳಿದ್ದಾರೆ. ಆ ತತ್ವದ ಮೂಲಕ ನಾವೆಲ್ಲ ಹೋದರೆ ಈ ಜೀವನ ಸಾರ್ಥಕತೆ ಆಗ್ತದೆ. ಎಲ್ಲರಿಗೂ ವೇದಾಂತ ಬೇಕಾಗ್ತದೆ. ಭಾಳ ಮಂದಿ ಹೇಳ್ತಾರೆ ವೇದಾಂತ ಅಂತಂದ್ರೆ ಆ ಪರಂಪರೆಯದು ಈ ಪರಂಪರೆಯದು ಅಂತ. ಪ್ರತಿಯೊಬ್ಬ ಮಾನವನಿಗೂ ವೇದಾಂತ ಬೇಕಾಗ್ತದೆ, ಆಧ್ಯಾತ್ಮ ಬೇಕಾಗ್ತದೆ. ಯಾವ ಮನುಷ್ಯ ಸರಿಯಾಗಿ ಬದುಕಬೇಕು ಅಂತ ಬಯಸ್ತಾನೆ, ಯಾವ ಮನುಷ್ಯ ಈ ಸಮಾಜದಲ್ಲಿ ಶುದ್ಧವಾಗಿ ಬದುಕಬೇಕು, ಈ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಯಾವ ಮನುಷ್ಯ ಅನ್ಕೊತಾನೆ, ಅವನಿಗೆಲ್ಲ ಆಧ್ಯಾತ್ಮ ಬೇಕಾಗ್ತದೆ, ವೇದಾಂತ ಬೇಕಾಗ್ತದೆ. ಆದರೆ ಈಗಿನ ಜನರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ವೇದಾಂತ ಆಧ್ಯಾತ್ಮ ಬೇಕಾಗಿಲ್ಲ, ಎಲ್ಲರಿಗೂ ರಾದ್ಧಾಂತನೇ ಬೇಕಾಗ್ಯದ. ಅದಕ್ಕೆ ಆ ರಾದ್ಧಾಂತದಿಂದ ಹೋಗಿದ್ದಕ್ಕೇ ವೇದಾಂತವನ್ನು ಮರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕೆ ಹಿಂಗಾಯಿತು ಅಂತಂದ್ರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಯನ್ನು ತೋರಿಸುವಂಥ ಕೆಲಸ ಮಾಡಲಿಲ್ಲ. ಮೊದಲೆಲ್ಲ ಶರಣರ ಆ ಮಹಾತ್ಮರ ಚರಿತ್ರೆಗಳಿರ್ತಿದ್ವು ಶಿಕ್ಷಣದಲ್ಲಿ. ಆದರೆ ಆ ಚರಿತ್ರೆಗಳನ್ನು ಓದಿಸುವಂಥ ಕೆಲಸ, ಆ ತತ್ವವನ್ನು ಹೇಳುವಂಥ ಕೆಲಸವನ್ನು ನಾವು ಯಾರೂ ಮಾಡ್ತಿಲ್ಲ. ಅದಕ್ಕೇ ಹೀಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲ ವೇದಾಂತ ಅಂತ ಬಂದಾಗ, ಅದ್ವೈತ ಅಂತ ಬಂದಾಗ ಶಂಕರಾಚಾರ್ಯನಷ್ಟೇ ಓದ್ತೀವಿ ನಾವು ಎಲ್ಲ ಪಠ್ಯ ಪುಸ್ತಕಗಳಲ್ಲಿ. ಆದರೆ ಸಿದ್ಧಾರೂಢರನ್ನು ಸೇರಿಸುವಂಥ ಕೆಲಸ ದೇಶ ಮಟ್ಟದಲ್ಲಿ ಆಗಲಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಒಂದು ಪಾಠದಲ್ಲೋ ಒಂದು ಯಾವುದೋ ಪೇಜ್ನಲ್ಲೋ ಪೂಜ್ಯರ ಚರಿತ್ರೆಯನ್ನು ಹೇಳುವಂಥ ಕೆಲಸ ಮಾಡಿದರೆ ಹೊರತು ದೇಶಾದ್ಯಂತ ಪಠ್ಯಕ್ರಮವನ್ನು ಅಳವಡಿಸುವಂಥ ಕೆಲಸ ಮಾಡಲಿಲ್ಲ. ಅದು ಅಳವಡಿತು ಅಂತಂದರೆ ನಮಗೊಂದು ಹೆಮ್ಮೆ ಏನು ಅಂತಂದರೆ ನಮ್ಮ ಅಜ್ಜ ಸಿದ್ಧಾರೂಢನ್ನು ಜಗತ್ತು ಕೊಂಡಾಡ್ತದೆ ಅಂತ. ಆವಾಗ ಇದ್ದಂಥ ಪೂಜ್ಯರು 14 ಭಾಷೆಗಳನ್ನು ಮಾಡಿ 31 ರಾಜ್ಯದವರು ಪೂಜ್ಯರಿಗೆ ಶಿಷ್ಯರಾಗಿದ್ದರು ಅಂತಂದರೆ ಇವತ್ತು ನಾವೆಲ್ಲ ಅದನ್ನು ಮರೆತಿದ್ವಿ. ಏನೂ ಇಲ್ಲದ ಸಂದರ್ಭದಲ್ಲಿ ಸೋಷಲ್ ಮೀಡಿಯಾ ಇರಲಿಲ್ಲ, ಟಿ ವಿ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ಸಂದರ್ಭದಲ್ಲಿನೇ 31 ರಾಜ್ಯದ ರಾಜರು ಪೂಜ್ಯರಿಗೆ ಶಿಷ್ಯರಾಗಿದ್ದರು, 14 ಭಾಷೆಗಳನ್ನು ಮಾತಾಡ್ತಿದ್ರು ಅಂತಂದರೆ ಅವರ ಮಹಿಮೆ, ಅವರ ತಪಶಕ್ತಿ ಅಲ್ಲಿವರೆಗೂ ಹಬ್ಬಿತ್ತು. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಅದು ಯಾರು ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಸಿದ್ಧಾರೂಢರ ಚರಿತ್ರೆ ಇರ್ಬೋದು, ಅವರ ತತ್ವ ಇರ್ಬೋದು, ಅದು ರಾಜ್ಯಾದ್ಯಂತ ದೇಶಾದ್ಯಂತ ಬೆಳಗುವಂತಾಗಲಿ ಅನ್ನೋ ಮಾತುಗಳನ್ನೆತ್ತ ಇಲ್ಲಿ ಸಿದ್ಧಾರೂಢ ಮಠದ ಎಲ್ಲ ಪದಾಧಿಕಾರಿಗಳು ನಮಗೂ ಸಹ ಆಹ್ವಾನ ಕೊಟ್ಟು ಪೂಜ್ಯರ ದರ್ಶನ ಮಾಡುವಂಥ ಭಾಗ್ಯ, ಅವರ ಮಾತುಗಳನ್ನು ಕೇಳುವಂಥ ಅವಕಾಶನ ಕೊಟ್ಟಿದ್ದಕ್ಕೆ ಅವರಿಗೆ